ಮಂತ್ರಾಲಯದಲ್ಲಿ ಗುರು ರಾಯರ ಸನ್ನಿಧಾನದಲ್ಲಿ ಈ ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳು ಹೇಗಾಗಿದೆ ಅನ್ನೋದರ ಜೊತೆಗೆ ಅರ್ಚಕರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕೇತುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆ ಮಂತ್ರಾಲಯ, ರಾಘವೇಂದ್ರ ಸ್ವಾಮಿ ಮಠ, ರಾಯಚೂರಿನಲ್ಲಿರ್ತಕ್ಕಂಥ ಶಾಖಾ ಮಠ ಜೊತೆಗೆ ಉತ್ತರಾದಿ ಮಠಗಳಲ್ಲೂ ಕೂಡ ಗ್ರಹಣದ ವೇಳೆ ಶಾಂತಿ ಹೋಮಗಳು ನಡೆಯುತ್ತೆ, ಜೊತೆಗೆ ಬೇರೆ ಬೇರೆ ಹೋಮಗಳು ನಡೆಯುತ್ತೆ. ಆದರೆ ಭಕ್ತರಿಗೆ ಏನು ವೃಂದಾವನ ದರ್ಶನ ಇರ್ಬೋದು, ದೇವಾಲಯದ ದರ್ಶನಕ್ಕೆ ಯಾವುದೇ ರೀತಿಯಾದಂಥ ನಿರ್ಬಂಧಗಳು ಇರುವುದಿಲ್ಲ. ನಾವೀಗ ರಾಯಚೂರಿನ ಉತ್ತರಾದಿ ಮಠದಲ್ಲಿ ಇರುವಂಥದ್ದು. ಉತ್ತರಾದಿ ಮಠದಲ್ಲಿ ಗ್ರಹಣ ವೇಳೆ ಏನೆಲ್ಲ ಆಚರಣೆಗಳನ್ನು ಮಾಡ್ತಾರೆ ಮತ್ತು ಗ್ರಹಣದ ಬಗ್ಗೆ ಇಲ್ಲಿನ ಅರ್ಚಕರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಇಲ್ಲಿನ ಪ್ರಧಾನ ಅರ್ಚಕರಾದ ಮುಕುಂದಾಚಾರ್ಯರ ಜೊತೆ ಇದ್ದೀವಿ. ಆಚಾರ್ಯ ಹೇಳಿ, ಗ್ರಹಣದ ಸಂದರ್ಭದಲ್ಲಿ ಏನೆಲ್ಲ ಆಚರಣೆಗಳಲ್ಲಿ ಇರುತ್ತೆ? ಗ್ರಹಣ ಸಂದರ್ಭದಲ್ಲಿ ಮುಖ್ಯವಾಗಿ ನಿಜವಾಗಲೂ ಹಿರಿಯರಿಗೆ ತಿಲತರ್ಪಣ ಮತ್ತು ಹೋಮದ ಕಾರ್ಯಕ್ರಮ ಮತ್ತು ಅನೇಕ ವಿಧವಾಗಿ ದಾನಗಳು, ಪಾರಾಯಣಾದಿಗಳು, ಇವೆಲ್ಲ ಕಾರ್ಯಕ್ರಮಗಳು ಗ್ರಹಣ ಸಂದರ್ಭದಲ್ಲಿ ನಾವಿಲ್ಲಿ ಆಯೋಜನೆ ಮಾಡ್ತೇವೆ. ಆದರೆ ಗ್ರಹಣ ಸಂದರ್ಭದಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಸಮಯ ಬಹಳ ಕಮ್ಮಿ ಇದ್ದಿದ್ದರಿಂದ ಗ್ರಹಣ ಸಂದರ್ಭದಲ್ಲಿ ಅವುಗಳನ್ನೆಲ್ಲವನ್ನೂ ಕೂಡ ನಾವು ಸಂಕ್ಷಿಪ್ತವಾಗಿ ಮುಗಿಸಿಕೊಂಡು ಗ್ರಹಣದಲ್ಲಿ ಪ್ರಾರಂಭ ಮಾಡಿದ ಹೋಮ ಹವನಾದಿಗಳನ್ನು ಮುಂದೆ ಪೂರ್ಣವಾಗಿಸಿ ಅದನ್ನು ಆಮೇಲೆ ಮುಗಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಇನ್ನು ಈ ಗ್ರಹಣ ಅನ್ನುವಂತಹದ್ದು ನಿಜವಾಗಲೂ ಕೂಡ ಹಗಲಲ್ಲಿ ಆಗುವಂತಹ ಚಂದ್ರಗ್ರಹಣ, ರಾತ್ರಿಯಲ್ಲಿ ಆಗುವಂತಹ ಸೂರ್ಯಗ್ರಹಣ ಖರೆ ಅಂದರೆ ನಾವು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಆದರೆ ಈಗ ಸೂರ್ಯ ಮುಳುಗಿದ ಮೇಲೆ, ಚಂದ್ರ ಹುಟ್ಟಿದ ಮೇಲೆ 20 ನಿಮಿಷಗಳ ಕಾಲ ನಮಗೆ ಗ್ರಹಣ ಕಾಣಿಸುತ್ತದೆ. ಆದ್ದರಿಂದ ಆ 20 ನಿಮಿಷಗಳ ಕಾಲ ನಮಗೆ ಗ್ರಹಣ ಆಚರಣೆ ವ್ಯವಸ್ಥೆ ಇರತಕ್ಕಂಥದ್ದಾಗ್ತದೆ. ಆ ಸಂದರ್ಭದಲ್ಲಿ ಹಿರಿಯರಿಗೆ ಕೊಡಬೇಕಾಗಿರುವಂತಹ ತಿಲತರ್ಪಣಾದಿಗಳು, ದಾನ ಧರ್ಮಾದಿಗಳು, ಪಾರಾಯಣ, ವಿಶೇಷ ಮಂತ್ರಸಿದ್ಧಿ, ಅದನ್ನೆಲ್ಲವನ್ನೂ ಕೂಡ ನಾವು ಪಡ್ಕೊಳ್ಳಿಕ್ಕೆ ಅವಶ್ಯವಾಗಿ ಆ ಸಂದರ್ಭದಲ್ಲಿ ಅವಕಾಶ ಇರುತ್ತೆ. ಅದನ್ನು ನಾವು ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಈ ಒಂದು ಗ್ರಹಣ ಮಧ್ಯಾಹ್ನದಿಂದಲೇ ಪ್ರಾರಂಭ ಆಗಿರ್ತದೆ. ಆದರೆ ನಮಗೆ ಗೋಚಾರವಾಗುವಂತಹದ್ದು 20 ನಿಮಿಷಗಳ ಕಾಲ, ರಾಯಚೂರಿಗೆ 21 ನಿಮಿಷಗಳ ಕಾಲ ಅದು ಗೋಚಾರವಾಗ್ತಾ ಇದೆ. ಈ ಒಂದು ಗ್ರಹಣದ ಸಂದರ್ಭದಲ್ಲಿ ವಿಶೇಷವಾಗಿ ಕೆಲವೊಂದು ರಾಶಿಗಳಿಗೆ ಅನಿಷ್ಟ ಫಲ ಅನ್ನುವಂತಹದ್ದು ಇರ್ತದೆ. ಅಂದರೆ ಯಾವ ರಾಶಿಯಲ್ಲಿ ಈ ಒಂದು ನಕ್ಷತ್ರದಲ್ಲಿ ಗ್ರಹಣ ಸಂಭವಿಸ್ತದೋ ಅವರಿಗೆ ಒಂದು ಅನಿಷ್ಟ ಫಲ ಅಂತ ಹೇಳಿ ಇರ್ತದೆ. ಅಂತಹದ್ದು ಶುಭ ಫಲ, ಅನಿಷ್ಟ ಫಲ ಅದನ್ನು ತಿಳಿದುಕೊಂಡು ಮತ್ತು ಇಲ್ಲಿ ಅವರಿಗೆ ದೋಷ ಪರಿಹಾರಕ್ಕಾಗಿ ಪೂಜಾದಿಗಳನ್ನು ಮತ್ತು ಅನೇಕ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿರುತ್ತೆ. ಭಕ್ತರಿಗೆ ದರ್ಶನ, ದೇವಾಲಯದ ದರ್ಶನ, ತೀರ್ಥ ಪ್ರಸಾದ ಇದರಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ ಅಥವಾ ಎಂದಿನಂತೆ ಇರುತ್ತಾ? ಇಲ್ಲ, ಎಂದಿನಂತೆ ಇರುವಂತಹದ್ದಿಲ್ಲ. ತೀರ್ಥ ಪ್ರಸಾದ ದರ್ಶನ ಮಾತ್ರ, ದೇವರ ದರ್ಶನ ಮಾತ್ರ ಇರ್ತದೆ. ತೀರ್ಥ ಪ್ರಸಾದ ಅಡಿಗೆ ಸಿದ್ಧತೆ ಎಲ್ಲ ಗ್ರಹಣ ಬಿಟ್ಟ ಮೇಲೆ, ಗ್ರಹಣ ಮುಗಿದ ಮೇಲೆ ಎಲ್ಲವನ್ನು ಶುದ್ಧ ಮಾಡಿ ಆಮೇಲೆ ಅಡಿಗೆ ಸಿದ್ಧ ಮಾಡಿ ಆಮೇಲೆ ದೇವರಿಗೆ ನೈವೇದ್ಯವನ್ನು ಮಾಡಿ ಆಮೇಲೆ ರಾತ್ರಿಯಲ್ಲಿ ಭೋಜನ ಮಾಡುವಂಥ ಒಂದು ವ್ಯವಸ್ಥೆ ಇರತಕ್ಕಂತಹದ್ದಾಗ್ತದೆ. ಆವಾಗಲೇ ಮಾಡಬೇಕು. ಮೊದಲು ಮಾಡಿಟ್ಟಿದ್ದು ಯಾವುದೂ ಕೂಡ ಅದು ಸ್ವೀಕಾರ ಮಾಡಲಿಕ್ಕೆ ಬರುವುದಿಲ್ಲ, ಮೊದಲಿಗೆ ಮಾಡಲಿಕ್ಕೂ ಬರುವುದಿಲ್ಲ. ಇದು ಸೂರ್ಯೋದಯದಿಂದ ಎಲ್ಲರೂ ಉಪವಾಸವಾಗಿದ್ದು ರಾತ್ರಿಯೇ ದೇವರಿಗೆ ನಿವೇದನೆ ಮಾಡಿ ಯಾವ ಪ್ರಸಾದ ಮತ್ತು ಎಲ್ಲರಿಗೂ ಕೂಡ ವ್ಯವಸ್ಥೆ ಮಾಡಲಾಗ್ತದೆ. ಇದು ಕೇತುಗ್ರಸ್ತ ಚಂದ್ರಗ್ರಹಣದ ಕುರಿತಾಗಿ ಮತ್ತು ಅಂದಿನ ಆಚರಣೆಗಳ ಬಗ್ಗೆ ಉತ್ತರಾದಿ ಮಠದ ಪ್ರಧಾನ ಅರ್ಚಕರಾದ ಮುಕುಂದಾಚಾರ್ಯ ಅವರು ಹೇಳುವಂಥ ಮಾತುಗಳು. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಡ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು.